ಮದ್ವೆ ವಿಷಯ ಏನಾಯ್ತೆ? ನನಗೂ ಓಕೆ, ನಮ್ಮಮ್ಮ ಬೇಡ ಅಂತಿದ್ದಾರೆ. ಯಾಕೆ? ನಮ್ಮಮ್ಮಂಗೆ ಇಷ್ಟ ಬೇಗ ಅಜ್ಜಿ ಆಗಕ್ಕೆ ಆಸೆ ಇರುತ್ತೆ. ಏ ರೂಪಾ, ನೀನೇನ ಮದ್ವೆ ಆಗ್ತೀಯ? ಇಂಜಿನಿಯರ್ನ. ಯಾಕೆಂದ್ರೆ ಬೇಕಾದಂಗೆಲ್ಲ ಮನೆ ಕಟ್ಟಿಸ್ಕೋಬೋದಲ್ಲ. ಏ ಸಹನಾ, ನೀನೇನ ಮದ್ವೆ ಆಗ್ತೀಯ? ಗಂಡ್ಸನ್ನ. ನಾವಾಗೋದು ಗಂಡ್ಸನ್ನೇ. ಅವ್ನು ಹೇಗಿರ್ಬೇಕು ಅಂತ ಹೇಳೆ. ಆಕಾಶನ್ ಸೀಳು ಮಿಂಚ್ ತರ ಇರ್ಬೇಕು. ಇಡ್ಲಿ ಕೊಡ್ ಬಂದ್ರಿ. ಎಷ್ಟೊತ್ತು ಇಡ್ಲಿ ಕೊಡೋದು? ತಂದೆ ಮರ ಇಲ್ಲಿ ಕೊಡ್ರಿ. ಅವ್ರಿಗೆ ಕೊಡ್ರಿ ಇಲ್ಲಿ. ನಿಮ್ ಕೊಡೋಣ. ಹೌದು. ಈ ಹೋಟ್ಲ್ ಕ್ಲೀನರ್ ನಾನೇ, ಸಪ್ಲೈನರ್ ನಾನೇ, ಕ್ಯಾಶರ್ ಅದು ಮಾತ್ರ ನೀನೆ. ಮಸಾಲೆ ಹಾಕಿ ಅದು ನಾನೇ ಹಾಕ್ಬೇಕಾ? ಬಂದ್ರು ದಂಡ್ಪಿಂಡ್ಗಳು. ದೊಡ್ಡನ ಏನಿದೆ? ನಿಮ್ದು ಬೇಜಾನ್ ಬ್ಯಾಲೆನ್ಸ್ ಇದೆ. ಪರವಾಗಿಲ್ಲ, ನಮ್ಮ ಅಕೌಂಟ್ ಅಲ್ಲಿ ಬರ್ತಾರೆ. ಕಾಸು ಕೊಡದೆ ತಿಂತೀರಲ್ಲ, ಹೆಂಗ್ರ ಆಗುತ್ತೆ ನಿಮ್ಗೆ? ಏ ಅಲ್ಲಿ ನೋಡ್ರು, ತಿನ್ನ ಒಂದೊಂದು ದಗಳಿಗೂ ಕಾಸು ಕೊಡೋ ಆ ಶಂಭು ನೋಡ್ರು. ಮನುಷ್ಯ ಅಂದ್ರೆ ಅವನು ಕಂಡ್ರು. ನಿಮ್ ಯೋಗ್ಯತೆಗೆ ದಿನ ಬೆಳಗಾದ್ರೆ ಓಸಿ ತಿನ್ನಕ್ ಬಂದ್ಬಿಡ್ತವೆ. ಇವನು ಮನುಷ್ಯ, ಆ ನಾಯಿಗೆ ಇನ್ನು ಇವನ್ ಬುದ್ಧಿ ಗೊತ್ತಿಲ್ಲ ಅನ್ಸುತ್ತೆ. ನೋ ಶಂಭು, ಆ ಮೂಕ ಪ್ರಾಣಿಗೆ ಒಂದು ತುತ್ತಾಕಿದ್ರೆ ನಿಂಗೇನೋ ಕಮ್ಮಿ ಆಗ್ತಿತ್ತು. ಇವತ್ತು ತುತ್ತಿಟ್ರೆ ಬಾಲ ಅಳ್ಳಾಡ್ಸುತ್ತೆ, ನಾಳೆ ತುತ್ತಿಟ್ರೆ ಬಂದ್ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳುತ್ತೆ, ನಾಳಿದ್ದು ಫ್ರೆಂಡ್ ಆಗುತ್ತೆ, ಆಮೇಲೆ ಸೆಂಟಿಮೆಂಟು, ಸಂಬಂಧ. ಮನುಷ್ಯನ ಜೀವನದಲ್ಲಿ ಕಾಲ್ ಭಾಗನು ಆಯಸ್ಸಿದ್ರು ಆ ಪ್ರಾಣಿ ನಾಳೆ ನನ್ನ ಕಣ್ಣು ಮುಂದೆನೆ ಸಾಯುತ್ತೆ. ಆಮೇಲೆ ಅದಕ್ಕೋಸ್ಕರ ನಾನು ಆಳ್ಬೇಕು, ಕೊರಗಬೇಕು. ನನಗೆ ಈ ಸೆಂಟಿಮೆಂಟ್ಸು, ಸಂಬಂಧ ಇದ್ಯಾವುದು ಬೇಕಾಗಿಲ್ಲ. ನಾನು ಬದುಕಿದ್ದು ಒಬ್ನೇ, ಬೆಳೆದಿದ್ದು ಒಬ್ನೇ. ತಗೊಳ್ಳಿ. ಲೋ ಶಂಭು, ಇವತ್ತು ಗೋಕುಲಾಷ್ಟಮಿ ಕಣೋ. ಇವತ್ತಾದ್ರೂ ನನ್ನ ಹೋಟ್ಲಲ್ಲಿ ತಿಂಡಿ ತಿಂದೆ ಅಂತ ಸಮಾಧಾನ ಇರುತ್ತೆ. ದಯವಿಟ್ಟು ಕಣೋ, ಇವತ್ತು ಒಂದಿನ ಮಾತ್ರ ದುಡ್ಡು ಬೇಡಕ್ಕಂದ, ತಗೊಳ್ಳೋ. ಪುಟಮ್ಮ, ನನಗೆ ತಾನೇ ಹೇಳ್ದೆ, ನಂದೇನಿದ್ರು ಸ್ಪಾಟ್ ಸೆಟಲ್ಮೆಂಟ್. ಋಣದಲ್ಲೂ ಅಷ್ಟೇ, ಗುಣದಲ್ಲೂ ಅಷ್ಟೇ, ಹಣದಲ್ಲೂ ಅಷ್ಟೇ. ಫ್ರೀ ಊಟ ಬೇಕಾದ್ರೆ ಮೇಲಿರೋ ಭಗವಂತನ ಕರೆದ್ಬಿಟ್ಟಿಡು. ಚಿಲ್ಲರೆ ಕೊಡು. ನೀನ್ ಮಾತ್ರ ಬದಲಾಗೋದಿಲ್ಲ ಕಣ. ತಗೋ. ಬಾಕಿ ಕೊಡದೆ ತಿನ್ನಕ್ಕೇನು ಕೊಡಲ್ಲ ಅಂತಾನೆ ಈಗ ದುಡ್ಡೇನು ಮಾಡೋದು? ನಾನು ಕೊಡ್ತೀನಿ. ಇವನೊಬ್ಬ ಬಾಕಿ ಇದ್ದ ಮೆಂಟ್ಲು. ನೋ ಜಾನಿ, ಕಾಲ್ ಮೀ ಮಿಸ್ಟರ್ ಜ್ಞಾನಿ. ಅದ್ಯಾವಾಗ ಹೆಸರು ಚೇಂಜ್ ಮಾಡ್ಕೊಂಡ್ಯೋ ಜ್ಞಾನಿ? 8ನೇ ಮೆಂಟಲ್ ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರ ಚೇಂಜ್ ಮಾಡ್ಕೊಂಡಿದ್ದೀನಿ. ಗೊತ್ತಾಯ್ತಾ? ಈ ಚಿಲ್ಡ್ರೆ ಫ್ರೆಂಡ್ಸ್ಗಳ ಚಿಲ್ಡ್ರೆ ಡ್ಯೂ ಎಷ್ಟು? 250. ಇದೇ ಖುಷಿನಲ್ಲಿ ಏನು ಬೇಕಾದ್ರೂ ತಿಂದು ಇವತ್ತಿಂದ ಹೊಸ ಅಕೌಂಟ್ ಶುರು ಮಾಡಿ. ಸರ್, ನಮ್ಮ ಆಸ್ಪತ್ರೆಗೆ ಎಷ್ಟೋ ಜನ ಡಾಕ್ಟರ್ ಬಂದ್ರು ಹೋದ್ರು, ಆದ್ರೆ ನಿಮ್ ತರ ತಲೆಯವರು ಬಂದಿರಲಿಲ್ಲ ನೋಡಿ. ಬಹಳಷ್ಟು ಜನ ಬಂದಿರ್ತಾರೆ, ಆದ್ರೆ ನೀವು ಅವ್ರಿಗೆಲ್ಲ ರೈಲ್ ಹಸ್ಬಿಟ್ಟಿರ್ತೀರ ಅಷ್ಟೇ. ತಗೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ನಿಮ್ ಪ್ರಾಬ್ಲಮ್? ಎಣ್ಣೆ ಇದೆ, ಚಿಪ್ಸ್ ಇದೆ, ಉಪ್ಪಿನಕಾಯಿ ಇದೆ, ಸೋಡಾ ಇಲ್ಲ. ಸೋಡಾ ಇಲ್ಲದೆ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೋಡಾ ತಾನೆ? ಸಾಕ್ ಸಾಕ್ ಸಾಕ್, ಸ್ಟ್ರಾಂಗ್ ಆಗ್ಬಿಡುತ್ತೆ. ಚೆಸ್ ಚೆಸ್. ಎಂಜಾಯ್ ಯುವರ್ ಸೆಲ್ಫ್. ಸರ್, ಚಿಪ್ಸು. ಅಯ್ಯೋ, ಥ್ಯಾಂಕ್ ಯು. ನಮೋ ನಮಃ. ಇವಂದೇನ್ ಪ್ರಾಬ್ಲಮ್? ಸರ್, ಅವ್ರಿಗೆ ದುಬೈಗೆ ಹೋಗೋ ಹುಚ್ಚು, ಅದಕ್ಕೆ ಹಾಳು ಭಾಷೆ. ಇವಂದೇನು? ಸರ್, ಅವನ ಕೈಯಲ್ಲಿರೋ ಸಂಜೀವಿನಿ ಪರ್ವತನ ಕೆಳಗಿಳಿಸಬೇಕು. ರಾಮ ಬರೋವರೆಗೂ ಅದನ್ನ ಕೆಳಗಿಳಿಸಲ್ಲ ಅಂತ ಶಪಥ ಮಾಡ್ಬಿಟ್ಟವ್ರೆ. ಅದಕ್ಕೆ ರಾಮ 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 ಅಂತ ಜಪ ಮಾಡ್ತಾ ಇದೆ ಮುಂಡೆದು. ಅಷ್ಟೇನಾ? ನೋಡ್ತಾ ಇರ, ನಾನು ಅವನ ಕೈಯಿಂದ ಹೆಂಗ್ ಕೆಳಗೆ ಇಳಿಸ್ತೀನಿ ಅಂತ. ಸರ್ ನಡೆ ಸರ್. ರಾಮಣ್ಣ ಎಲ್ಲೆಲ್ಲಿ? ಬಿಡಪ್ಪ. ಹನುಮ, ಇಗೋ ನಿನ್ನ ರಾಮ. ರಾಮ ರಾಮ, ಕೊನೆಗೂ ಬಂದ ಬಿಟ್ಟೆಯ ರಾಮ. ಇದನ್ನು ಎಲ್ಲಿ ಮಡಗಲಿ? ಎಲ್ಲಾದರೂ ಮಡಗು, ಇಲ್ಲೇ ಮಡಗು ಹನುಮ. ಆರು ತಿಂಗಳಿಂದ ಕಟಿಂಗು ಮಾಡಿಸದೆ ಕಾಯುತ್ತಲಿರುವೆ. ಇದನ್ನು ಎಲ್ಲಿ ಮಡಗಲಿ ಅಂತ ಇಷ್ಟು ಲೇಟ್ ಆಗ ಬರೋದು ಹಾದಮ್ಮ. ಯು ಇಡಿಯಟ್.
ನಾನ್ಸೆನ್ಸ್. ನಾನು ರಾವಣನ ಜೊತೆಗೆ ಸೇರುವೆ. ಹಲೋ ಮಕ್ಕಳ, ಬನ್ನಿ ಬನ್ನಿ ಬನ್ನಿ. ಏಯ್! ಏಯ್! ಗಲಾಟೆ ಮಾಡಬಾರ್ದು. ನಿಮ್ಗೆಲ್ಲ ಹೊಸ ಬಟ್ಟೆಗಳು ತಂದಿದ್ದೀನಿ, ಒಬ್ಬೊಬ್ಬರಾಗೆ ಇಸ್ಕೊಳ್ಳಿ. ಎಲ್ಲ ನಿಮ್ಗೆ ತಂದಿರೋದು. ಮಾರುತಿ ಕೊಡು. ಒಬ್ಬೊಬ್ಬರಾಗೆ. ಗುರು ಗುರು ಗುರು, ಯಾರೋ ಹೊಸ ಬಟ್ಟೆ ಕೊಡ್ತಾ ಇದ್ದಾರೆ, ಅದು ಬಿಟ್ಟು ಬೇಕಾದ್ರೆ ಬಾ. ನೀನ್ ಬರ್ಲಿಲ್ಲ ಅಂದ್ರೆ ನಿಂದು ನಾನೇ ಇಸ್ಕೊತೀನಿ. ಮಾಡಬಾರ್ದು, ನಿಧಾನಕ್ಕೆ. ನೋಡಿದ್ಯಾ ಶಭು, ಇಂಥ ಒಳ್ಳೆಯವ್ರು ಇರೋದ್ರಿಂದ ಆಗಾಗ ಮಳೆ ಬೆಳೆ ಆಗ್ತಾ ಇರೋದು. ಇದೇನ್ ಕಮಲಮ್ಮ, ಸೂರ್ಯ ಮಳೆಗೂ ಕೊಡೋ ಬಟ್ಟೆಗೂ ಕೊಂಡಿ ಹಾಕ್ತಿದ್ಯಲ್ಲ. ಹೌದಪ್ಪ, ಬಿಡೋ ಹೂಗು ನೇಯೋ ದಾರಕ್ಕೂ ಕೊಂಡಿ ಹಾಕೊಳ್ಳಲ್ವಾ ನಾನು? ಪುಣ್ಯ ಬರೋ ಕೆಲ್ಸ ಮಾಡ್ಲಿ ಬಿಡಪ್ಪ. ಓ, ಏನಿದು? ಅದು ಇವತ್ತು ನಮ್ಮ ತಾಯಿ ತೀರ್ಕೊಂಡ ದಿವಸ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೀಗೆ ಪ್ರತಿ ವರ್ಷ ಮಕ್ಳಿಗೆ ಬಟ್ಟೆ ಕೊಡ್ತೀನಿ. ಓಹೋ, ಪಿಂಡ ಇಡೋ ಜಾಗದಲ್ಲಿ ಬಟ್ಟೆ ಇಟ್ಟು ಕಾಗೆ ಬದಲು ಕಾಲಿ ಹುಡುಗರನ್ನ ಕರಿತಿದ್ಯಾ? ಇಲ್ಲ, ಇವನ್ ಪಿಲ್ಟು ಪಂಚರ್ ಆಗ್ತಾನೆ, ಪಾಷ ಪಾಲಿಶ್ ಮಾಡ್ತಾನೆ, ಹನುಮ ಪ್ಲೇಟ್ ತೊಳಿತಾನೆ. ಹೀಗೆ ಒಬ್ಬೊಬ್ರು ದುಡ್ಡನ್ನ ಕೂಡಿಟ್ಟು ಸ್ವಂತ ದುಡಿಮೆಯಿಂದ ಬಹಳ ಸ್ವಾಭಿಮಾನದಿಂದ ಬದುಕ್ತಾ ಇದಾರೆ. ಅಂತ ದುಡಿಮೆನ್ ಕಡಿಮೆ ಮಾಡಿ ನೀನು ಬಿಟ್ಟಿ ಬಟ್ಟೆ ಕೊಟ್ಟು ಏನ್ ಸೋಮೇರಿತನ ಕಲ್ಸಕ್ ಬರ್ತಾ ಇದ್ಯಾ? ಕಸ ಬಾಚಿ ಕಾಸು ಮಾಡೋ ಕೈಗೆ ಚಾಚೋ ಬುದ್ಧಿ ಕಲ್ಸೋದು ತಿಥಿನ? ಆಗಿದ್ರೆ ಒಂದೆರಡು ಮಕ್ಕಳಿಗೆ ವಿದ್ಯೆ ಕಲ್ಸು, ಓದಿ ಉದ್ಧಾರ ಆಗ್ತಾರೆ. ಭಿಕ್ಷೆ ಕಲ್ಸಿದ್ರೆ ರೋಡ್ಗೆ ಹೋಗಿ ಕೈ ಚಾಚ್ತಾರೆ. ನಿನಗೆ ಕೊಡೋ ತಾಕತ್ತೆ ಇದ್ರೆ ಇವನಿಗೆ ಅಪ್ಪ ಇಲ್ಲ, ಹೂ ಮಾರೋ ಕಮಲಮ್ಮಂಗೆ ಇರಕ್ ಮನೆ ಇಲ್ಲ. ನಿನಗೆ ಕೊಡಕ್ಕಾದ್ರೆ ಇದನ್ ಕೊಡು. ನೋಡು, ಇಷ್ಟಕ್ಕೂ ನಾನು ಇಷ್ಟೆಲ್ಲ ಮಾತಾಡೋನಲ್ಲ, ಆದ್ರೆ ಕಮಲಮ್ಮ ಅವ್ರು ಹೇಳಿದ್ರು ನೀನ್ ಮಾಡ್ತಿರೋದು ಪುಣ್ಯದ ಕೆಲಸ ಅಂತ. ನಾನು ಅದನ್ನ ಇಲ್ಲ ಅಂತ ಇದ್ದೀನಿ. ಇನ್ನು ನಿನ್ನಿಷ್ಟ, ತಗೊಳ್ಳೋದು ಇವ್ರ ಇಷ್ಟ. ಇಲ್ಲಿ ನೋಡಿ, ತಗೊಂಡು ಹೋಗ್ರು. ಮೇಡಮ್, ಮುಂದೆ ಬೆಗ್ಗಸ್ ಕಾಲೋನಿ ಇದೆ, ಬನ್ನಿ ಅಲ್ಲಿ ಹೋಗೋಣ. ಎಲ್ಲಿಗೂ ಬೇಡ, ಮನೆಗೆ ನಡಿ. Baba, black sheep, have you any wool? Yes sir, 3 black wool. One's for my master, one's for my dame, and one's for my little fellow. I love you, my baby. I love you, Mama. ಯಜಮಾನ್ರೆ, ಏನಿದೆ ಜಾನಕಮ್ಮ? ಇವತ್ತು ನಿಮ್ ಹುಟ್ಟಿದಬ್ಬ. ಹೌದಲ್ಲ? ಈ ಮನೆಯಲ್ಲಿ 14 ವರ್ಷಗಳಿಂದ ಯಾವತ್ತಾದ್ರೂ ಹಬ್ಬ ನಡೆದಿದೆ ಜಾನಕಮ್ಮ? ಹಬ್ಬ ಅಂದ್ರೆ ಸಂತೋಷ, ಸಂಭ್ರಮ. ಅದ್ಯಾವಾಗತ್ತೆ ಹೇಳಿ? ಹಂಚ್ಕೊಳ್ಳೋರಿದ್ದಾಗ. ಇರೋಳೊಬ್ಳು ಮಗಳು, ಅವಳು ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡಿದ್ದಾಳೆ. ಅವಳು ಯಾವತ್ತೂ ನನ್ನ ಹತ್ರ ಮಾತಾಡ್ತಾಳೋ ಅವತ್ತೇ ಈ ಮನೇಲಿ ಹಬ್ಬ. ನಿಮ್ ಮಗಳೇ ಇವತ್ತು ನಿಮ್ ಬರ್ತ್ಡೇಗೆ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಕ್ ಹೇಳಿದ್ದು. ಏನು ಸಹನ ಇದೆಲ್ಲ ಅರೇಂಜ್ ಮಾಡಿದ್ಲಾ? ನಿಜವಾಗ್ಲು ಜಾನಕಮ್ಮ? ನಿಜವಾಗ್ಲು ಹೇಳಿದ್ಲಾ? ಹೌದು ಯಜಮಾನ್ರೆ. ಓ ಗಾಡ್, ಅವಳೇ ಇದೆಲ್ಲ ಅರೇಂಜ್ ಮಾಡಿದಾಳೆ ಅಂದ್ರೆ ಅವಳ ಬರ್ತ್ಡೇ ಗಿಫ್ಟ್ ನನ್ನ ಜೊತೆ ಮಾತಾಡೋದಲ್ವಾ? ಅಲ್ವಾ? For more updates, like, comment, subscribe to our channel.